ಅಮ್ಮ ನಾನು ಲ್ಯಾಪ್ಟಾಪ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇನು ಅಂತ ಹೇಳಿದಾಗ ನೀನು ನನಗೊಂದು ಉದ್ನಿಟ್ ರೆಸಿಪಿ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದನ್ನ ನಾನೊಂದು ಸತಿ ಈಗ ಟ್ರೈ ಮಾಡ್ತೀನಿ. ಕರೆಕ್ಟಾಗಿ ಮಾಡ್ತಾ ಇದ್ದೀನ ನೋಡ್ಬಿಟ್ಟು ಹೇಳಿ. ಫಸ್ಟ್ ನಾವಿಲ್ಲಿ ಒಂದು ಪಾತ್ರೆನಲ್ಲಿ 2 ಲೋಟ ನೀರು ಹಾಕೊಂಡು 2 ಹಚ್ಚ ಬೆಲ್ಲನ ಕರಗಿಸ್ಕೊತಾ ಇದ್ದೀವಿ. ಈ ಬೆಲ್ಲನ ನಾವು ಮಂಡ್ಯದಲ್ಲಿರೋ ಆಲೆ ಮನೆಯಲ್ಲಿ ತರಿಸ್ಕೊಂಡಿದ್ದು, ಪ್ಯೂರ್ ಆ್ಯಂಡ್ ಹೆಲ್ದಿ. ಬೆಲ್ಲ ಎಲ್ಲ ಕರಗಿ ಈ ಥರ ನೀರು ಕುದಿತಾ ಇರ್ಬೇಕಾದ್ರೆ 2 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀವಿ. ಈ ತುಪ್ಪನೂ ಕೂಡ ನಾವು ಮನೆಯಲ್ಲೇ ಕರಗಿಸಿರೋದು. ಈಗ ಇದಕ್ಕೆ ಉದ್ದಿನ ಹಸಿಟ್ಟನ್ನ ಹಾಕೊಂಡು ನೀರು ಉಕ್ಕು ಬರೋವರೆಗೂ ವೇಟ್ ಮಾಡಬೇಕು. ನೀರು ಉಕ್ಕು ಬಂದಮೇಲೆ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ನಾವು ಜಡ್ಕೋಬೇಕು, ಸೇಮ್ ಮುದ್ದೆ ಮಾಡ್ದಂಗೆ. ಸೊ ಇದು ಬೆನಿಫಿಟ್ಸ್ ಏನು ಅಂದರೆ, ಲ್ಯಾಪ್ಟಾಪ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದರೆ ಅವರು ಈ ಮುದ್ದೆನ ಟ್ರೈ ಮಾಡ್ಬೋದು. ಮತ್ತು ಬಾಣಂತಿಯರು, ಪ್ರೆಗ್ನೆಂಟ್ ವಿಮೆನ್ಸು ಈ ಹಿಟ್ಟನ್ನ ತಿಂದರೆ ಸೊಂಟ ಬಲ ಬರುತ್ತೆ. ಮತ್ತು ಮಕ್ಕಳು ಕೂಡ ತುಂಬ ಹೊತ್ತು ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ, ಮತ್ತು ಬ್ಯಾಗ್ ತುಂಬ ಬುಕ್ಸ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬ್ಯಾಗ್ ಎಷ್ಟು ವೆಯ್ಟ್ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ಮುದ್ದೆ ತಿನ್ನೋದ್ರಿಂದ ತುಂಬ ಸ್ಟ್ರೆಂತ್ ಬರುತ್ತೆ. ಮತ್ತು ಈ ಉದ್ದಿನ ಹಸಿಟ್ಟಿಗೆ ನಾವು ಉದ್ದಿನ ಕಾಳು, ಮೆಂತ್ಯ, ಗೋಧಿ ಇದೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಬೀಸಿಸ್ಕೊಂಡಿರೋದು. ಸೊ ಈಗ ನೋಡ್ತಾ ಇದ್ದೀರಲ್ವಾ, ಗಂಟಿಲ್ದಿರಂಗೆ ಚೆನ್ನಾಗಿ ಮುದ್ದೆನ ಜಡ್ಸ್ಕೊಂಡ್ಬಿಟ್ಟು ಮುದ್ದೆ ಕಟ್ಕೊಂಡ್ಬಿಟ್ರೆ ಉದ್ನಿಟ್ ರೆಡಿ ಆಗಿಬಿಡುತ್ತೆ. ಇದನ್ನು ತುಪ್ಪದಲ್ಲೂ ತಿನ್ಬೋದು, ಬರೀ ತುಪ್ಪದಲ್ಲಿ. ಇಲ್ಲ ನಮಗೆ ಸ್ವೀಟ್ ಅಂದರೆ ಆಗಲ್ಲ, ಸ್ವೀಟ್ ಇರುತ್ತೆ, ಬೆಲ್ಲ ಹಾಕಿದ್ದೀವಿ ಅಂತ ಹೇಳಿದ್ರೆ ಸಾರು ಜೊತೆನೂ ನೀವು ಹಚ್ಕೊಂಡು ತಿನ್ಬೋದು. ಅಮ್ಮ ನೀನು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನ ಚೆನ್ನಾಗೇನೋ ಬಂದೈತೆ, ನೀನು ಮಾಡ್ತೀನಿ ನನ್ನ ಕೈಲೇ ಮಾಡಿಸ್ಬಿಟ್ಟಲ್ಲ.